ಬಂಧುಗಳೇ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಧರ್ಮಸ್ಥಳದಲ್ಲಿ ಏನು SIT ಅಧಿಕಾರಿಗಳು ಏನು ಸಮಾಧಿಯ ಶೋಧವನ್ನ ಮಾಡ್ತಾ ಇದ್ದಾರೆ, ಏನು ಅನಾಮಿಕ ವ್ಯಕ್ತಿ ಭೀಮಾ ಏನಿದ್ದಾನೆ ಅವನಿಗೆ ಎಷ್ಟು ಪಾಯಿಂಟ್ 13 ಪಾಯಿಂಟ್ ಅನ್ನ ಮಾರ್ಕ್ ಮಾಡಿರ್ತಾನೆ. 13 ಪಾಯಿಂಟ್ಗಳ ಉತ್ಖನನ ಕಾರ್ಯ ನಡೀತಾ ಇದೆ. ಕೇವಲ 6ನೇ ಪಾಯಿಂಟ್ ಅಲ್ಲಿ ಬಿಟ್ರೆ ಮತ್ತೆ ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಕೂಡ ಏನೂ ಸಿಗ್ಲಿಲ್ಲ. 6ನೇ ಪಾಯಿಂಟ್ ಅಲ್ಲಿ ಸಿಗ್ತಿರೋದು ಕೆಲವು ಮೂಳೆಗಳಷ್ಟೇ. ಅದು ಈಗ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಅದು ಗಂಡಸಿನ ಮೂಳೆ ಅಂತ ಹೇಳ್ಬಿಟ್ಟು FSL ಅಧಿಕಾರಿಗಳು ಈಗಾಗಲೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ಹೊರ ಬರಬಹುದು. ಆದರೆ ಇವನೇನು ಹೇಳಿದ್ನಲ್ಲ ಅನಾಮಿಕ ವ್ಯಕ್ತಿ ಭೀಮಾ, ಈ 13ನೇ ಪಾಯಿಂಟಿನಲ್ಲಿ ನಾನು 8 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿ, ಅಲ್ಲಿ ನಿನ್ನೆನಿಂದ ಹಿಡಿದು ನಿನ್ನೆ 14ನೇ ದಿನದ ಉತ್ಖನನ ಕಾರ್ಯ, ಇವತ್ತು 15ನೇ ದಿನ, ನಿನ್ನೆ ಇವತ್ತು 2 ದಿನ ಆ ಒಂದು ಸ್ಪಾಟ್ ಅನ್ನ, ನಿನ್ನೆ ಮತ್ತೆ ಇವತ್ತು 2 ದಿನದಿಂದ ಆ ಒಂದು ಸ್ಪಾಟ್ ಅನ್ನ JCB ಯಂತ್ರಗಳ ಮೂಲಕ ಅಗಿತಾ ಇದ್ದಾರೆ. ಆದ್ರೂ ಕೂಡ ಏನೂ ಸಿಕ್ಕಿಲ್ಲ. ಅತ್ಯಾಧುನಿಕ ತಂತ್ರಜ್ಞಾನದ GPR ರೆಡಾರ್ ಅನ್ನ ಬಳಸಿ, ಡ್ರೋನ್ ಮೌಂಟೆಡ್ ರೆಡಾರ್ ಏನಿದೆ ಅದನ್ನ ಬಳಸಿ ಆ ಒಂದು ಜಾಗದ ಮಾಹಿತಿ ಅಂದ್ರೆ ಆ ಜಾಗವನ್ನ ಪರೀಕ್ಷೆ ಮಾಡಿ ಅದರ ಮೂಲಕ GPR ಸಾಧನ ಮೂಲಕ ಆ ಒಂದು ಜಾಗವನ್ನು ರೇಡಿಯೇಷನ್ ಏನು ಆ ಒಂದು ಕಿರಣಗಳನ್ನ ಭೂಮಿಗೆ ಪ್ರವಹಿಸಿ ಅದು ತೋರಿಸಿರ್ತಕ್ಕಂಥ ಜಾಗದ ಮೂಲಕ, ಅದು ತೋರಿಸಿರ್ತಕ್ಕಂಥ ಜಾಗವನ್ನ ಈ JCB ಯಂತ್ರಗಳನ್ನು ಬಳಸಿ ನಿನ್ನೆನಿಂದ ಸತತವಾಗಿ ಆ ಜಾಗವನ್ನ ಅಗಿತಾ ಇದ್ದಾರೆ. ಅಲ್ಲಿ ಒಂದ್ಸರಿ ಕೆಂಪು ಮಣ್ಣು, ಈಗ ಕಪ್ಪು ಮಣ್ಣು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಾದ ನಂತರ ಆ ಜಾಗದಲ್ಲಿ ನೀರ್ ಬರ್ತಾ ಇದೆ. ಆ ನೀರನ್ನ ಹೊರ ಹಾಕಲಿಕ್ಕೆ ಪಂಪ್ ಸೆಟ್ಗಳನ್ನ ಬಳಸ್ತಾ ಇದ್ದಾರೆ. ಈ ಮೋಟರ್ಗಳ ಸಹಾಯದಿಂದ ನೀರನ್ನ ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಇನ್ನೂ ಅಗಿರಿ ಅಂತ ಹೇಳ್ಬಿಟ್ಟು ಈ ಏನು ಅನಾಮಿಕ ವ್ಯಕ್ತಿ ಭೀಮಾ ಇದ್ದಾನೆ, ಇವನು ಆ JCB ಆಪರೇಟರ್ಗೆ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ತನ್ನ ಕಣ್ಣು ಸನ್ನೆಯ ಮೂಲಕ ಆ ಒಬ್ಬ ಆಪರೇಟರ್ಗೆ ಅವನು ಸನ್ನೆ ಮಾಡಿ ಹೇಳ್ತಾ ಇದ್ದಾನೆ, ಇನ್ನ ಸ್ವಲ್ಪ ಆಳ ಆಗಿ, ಪಕ್ಕದಲ್ಲಾಗಿ, ಮುಂದೆ ಆಗಿ ಅಂತ ಹೇಳ್ಬಿಟ್ಟು ಅವನಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಆದರೂ ಕೂಡ ಆ ಜಾಗದಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಒಂದು SIT ಅಧಿಕಾರಿಗಳ ಉತ್ಖನನ ಕಾರ್ಯ ನಡೀತಾ ಇದೆ. ಸ್ಥಳದಲ್ಲಿ ಜಿತೇಂದ್ರ ದಯಾಮ ಮತ್ತು ಪ್ರಣಮ್ ಮೋಹಂತಿ ಹೀಗೆ ಎಲ್ಲಾ ಅಧಿಕಾರಿಗಳು, ಎಲ್ಲಾ SIT ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಎಲ್ಲರ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಆದರೂ ಯಾವುದೇ ರೀತಿಯ ಇವತ್ತಿನ ಒಂದು ಕಾರ್ಯಾಚರಣೆ ಇಲ್ಲಿಗೆ ಮುಗಿತಾ ಬರ್ತಾ ಇದೆ. ಆದ್ರೆ ಯಾವುದೇ ಅಸ್ಥಿ ಪಂಜರದ ಕುರುಹುಗಳಾಗ್ಲಿ ಅಥವಾ ಮಾನವನಿಗೆ ಸಂಬಂಧಪಟ್ಟಂತಹ ತಲೆಬುರುಡೆ ಆಗ್ಲಿ ಯಾವುದೂ ಕೂಡ ಸಿಗ್ಲಿಲ್ಲ. ಇದು ಈ ಒಂದು ಉತ್ಖನನ ಕಾರ್ಯ ಈ 13ನೇ ಪಾಯಿಂಟಿಗೆ ಲಾಸ್ಟ್ ಆಗುತ್ತಾ, ಇದರ ಬಗ್ಗೆ CM ಏನ್ ಹೇಳ್ತಾರೆ ಮುಂದೆ ಕಾದು ನೋಡಬೇಕಾಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅವಶೇಷಗಳು ಪತ್ತೆಯಾಗಿಲ್ಲ. ಹಾಗಾದ್ರೆ ಈ ಅನಾಮಿಕ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಇದೆಲ್ಲ ಸುಳ್ಳು. ಹಾಗಾದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊಂದಲ ಈಗ ವ್ಯಕ್ತವಾಗ್ತಾ ಇದೆ. ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು, SIT ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತಹ ಕೆಲಸ ಈ ಅನಾಮಿಕ ವ್ಯಕ್ತಿ ಭೀಮಾ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿ, ಒಂದೊಂದು ಚಾನಲ್ನಲ್ಲಿ, ಒಂದೊಂದು ಮಾಧ್ಯಮದಲ್ಲಿ ಕೂಡ ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಇದ್ರ ಬಗ್ಗೆ ಇವನು ಹೇಳ್ತಾ ಇರೋದು ಬುರುಡೆ ಬಿಡ್ತಾ ಇದ್ದಾನೆ, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು, ಇವನು SIT ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಕೂಡ ಕೆಲವೊಂದಿಷ್ಟು ಚಾನಲ್ನರು ಕೂಡ ಹೇಳ್ತಾ ಇದ್ದಾರೆ.
ನಿಮ್ಗೆ ಈ ಒಂದು SIT ಅಧಿಕಾರಿಗಳು ಮತ್ತು ಈ ಭೀಮಾ ಏನು ಈ ಒಂದು ಪಾಯಿಂಟ್ ನ ತೋರಿಸಿದಾನೆ, ಇಲ್ಲಿ ಏನು ಸಿಗ್ಲಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ನಾವು SIT ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಆದ್ರೆ ಆ ಭೀಮಾ ಅಂತಕ್ಕಂಥ ವ್ಯಕ್ತಿಯ ಮೇಲೆ ನನಗೆ ನಂಬಿಕೆ ಈ ಕ್ಷಣಕ್ಕೆ ನಂಬಿಕೆ ಹೊರಟು ಹೋಯ್ತು. ಅಂದ್ರೆ ಈಗ ಮಾನವನನ್ನ ಹೂಳ್ಲಿಕ್ಕೆ ಯಾರೇ ಒಬ್ಬ ವ್ಯಕ್ತಿನ ಹೂಳ್ಬೇಕಂತ ಹೇಳಿದ್ರೆ 3-4 ಹೆಚ್ಚಂದ್ರೆ 5 ಅಡಿ ಆಳ ಹೊಂಡ ತೆಗೆದು ಆ ಜಾಗದಲ್ಲಿ ಮನುಷ್ಯರನ್ನ ಹೂಳ್ತಾರೆ. 6 ಅಡಿ ತೆಗಿಯಕ್ಕಾಗಿಲ್ಲ, 6-3 ತೆಗಿಯಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 3 ಅಡಿ 4 ಅಡಿನಾರ ತೆಗೆದ್ಬಿಟ್ಟು ಆ ಜಾಗದಲ್ಲಿ ಹೂಳ್ತಾರೆ ಅಲ್ವಾ. ಈ ಒಂದು JCB ಯಂತ್ರವನ್ನ ಬಳಸಿ ಅಥವಾ ಇಟಾಚಿ ಯಂತ್ರವನ್ನ ಬಳಸಿ ಆ ಜಾಗದ ಸುತ್ತ ಇರ್ತಕ್ಕಂಥ ಎಲ್ಲಾ ಜಾಗವನ್ನು ಅಗೆದು ಒಂದು ಕೆರೆ ರೀತಿಯಲ್ಲಿ ಆ ಜಾಗವನ್ನ ಹೊಂಡ ಮಾಡಿದ್ದಾರೆ. ಆದ್ರೂ ಅದು ಎಷ್ಟು ಅಡಿ, 10-12 ಅಡಿವರೆಗೂ ಆಳ ತೆಗೆದಿದ್ದಾರೆ. ಆ ಮಣ್ಣಿನ ರಾಶಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಡಿ ಆಳ ತೆಗೆದಿದ್ದಾರೆ ಅಂತೇಳಿ. ಆದ್ರೂ ಕೂಡ ಒಂದು ಸಣ್ಣ ಮೂಳೆ ಕೂಡ ಪತ್ತೆ ಆಗಿಲ್ಲ. ಬರೀ ಬರ್ತಾ ಇರೋದೆಲ್ಲ ಕೆಸರು ಮಣ್ಣು, ಕಪ್ಪು ಮಣ್ಣು, ಅದ್ರ ಜೊತೆಗೆ ನೀರು. ಆ ನೀರನ್ನ ಹೊರ ಹಾಕ್ಲಿಕ್ಕೆ ಪಂಪ್ಸೆಟ್ಟು, ಮೋಟರ್ಗಳ ಅವುಗಳನ್ನ ಅಳವಡಿಕೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಇದೆಲ್ಲೋ ನಮ್ಮನ್ನ ದಾರಿ ತಪ್ಪಿಸುವಂತಹ ಕೆಲಸ ನಡೀತಾ ಇದೆಯಾ. ಈ ಕ್ಷಣಕ್ಕೆ ನನಗೆ ಒಂದು ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಟೈಮ್ ವೇಸ್ಟು ಅಲ್ವಾ. ಅಂದ್ರೆ SIT ಅಧಿಕಾರಿಗಳು ಆ ಭೀಮನ ಮೇಲೆ ನಂಬಿಕೆ ಇಟ್ಕೊಂಡಿದ್ರು, ಈಗಲೂ ಕೂಡ ನಂಬಿಕೆ ಇದೆ. ಆದ್ರೆ ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಮಾಡ್ತಾರೆ, ಅವನು ಬೇರೆ ಜಾಗ ತೋರಿಸಿದ್ರೆ ಆ ಜಾಗದಲ್ಲಿ ಹುಡುಕ್ತಾರ ಅಥವಾ ಆ ಜಾಗದಲ್ಲಿ ಅಗಿತಾರ, ಹೇಗೆ ಮುಂದಿನ ನಡೆ ಏನು SITದು, ಅಥವಾ ಈ ಭೀಮನನ್ನ ತಿರ್ಗಾ ಎನ್ಕ್ವೈರಿ ಮಾಡ್ತಾರ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಂದ್ರೆ ಕಾರ್ಯಾಚರಣೆ ಮಾಡುವಾಗ ಗ್ರೀನ್ ಕಲರ್ ಸೈಡ್ ನೆಟ್ ಗಳನ್ನ ಹಾಕೊಂಡು ಯಾರಿಗೂ ಕಾಣಿಸ್ತಾ ಇರೋ ತರ ಮಾರ್ಕ್ ಮಾಡ್ಕೊಂಡು ಪರದೆನ ಹಾಕೊಂಡು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಯಾರಿಗೂ ಕೂಡ ಕಾಣಬಾರ್ದು ಅನ್ನೋ ದೃಷ್ಟಿಯಿಂದ. ಇವತ್ತು ನೋಡ್ತಾ ಹೋದ್ರೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೂ ಕಾಣೋ ತರ, ಎಲ್ಲ ಮಾಧ್ಯಮದರಿಗೂ ಕಾಣೋ ತರ ಇವತ್ತು JCB ಯಂತ್ರಗಳ ಮೂಲಕ ಕಾರ್ಯಾಚರಣೆ ಮಾಡಿದ್ರು. ಆ ಜಾಗವನ್ನು ಅಗೆದ್ರು, ಅಲ್ಲಿ ಏನೂ ಕೂಡ ಸಿಗ್ಲಿಲ್ಲ. ಈ ಹಿಂದೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಆಗಿದಾಗ ಏನಾರ ಸಿಕ್ತಾ SIT ಅಧಿಕಾರಿಗಳು ಯಾವ್ದಾದ್ರು ಬಹಿರಂಗ ಪಡಿಸಿದ್ರ? ಇಲ್ಲ. ಈಗ SIT ಅಧಿಕಾರಿಗಳ ಮುಂದಿನ ನಡೆ ಏನು, ಈ ಹಿಂದೆ ಯಾವ್ಯಾವ ಪಾಯಿಂಟಲ್ಲಿ ಏನೇನ್ ಸಿಕ್ತು ಅಂತ ಹೇಳ್ಬಿಟ್ಟು, ಏನೀಗ ಗ್ರೀನ್ ಕಲರ್ ಪರದೆನ ಹಾಕೊಂಡು ಏನೋ ಉತ್ಖನನ ಮಾಡಿದ್ರ ಆ ಜಾಗದಲ್ಲಿ ಏನಾರು ಸಿಕ್ಕಿತ್ತಾ, ಅದನ್ನ SIT ಅಧಿಕಾರಿಗಳು ಬಹಿರಂಗ ಪಡಿಸ್ಬೇಕು ಇನ್ ಮುಂದೆ. ಅದು ಒಂದು ನಂಬಿಕೆ ಬಿಟ್ರೆ ಈ 13ನೇ ಪಾಯಿಂಟ್ ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಅದು ಎಲ್ಲರ ಒಂದು ಆಶ್ಚರ್ಯ ಕೂಡ ಹೌದು. ಮತ್ತೆ ಈ ಒಬ್ಬ ಭೀಮಾ ಅಂತಕ್ಕಂಥ ಏನ್ ವ್ಯಕ್ತಿ ಇದ್ದಾನೆ, ಇವನು ಸುಳ್ಳು ಹೇಳ್ತಾ ಇದ್ದಾನಂತಲೇ ಕೆಲವರ ಒಂದು ನಂಬಿಕೆ ಆಗಿದೆ. ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು NHRC ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಇದ್ರ ಜೊತೆ ಫೀಲ್ಡಿಗೆ ಇಳಿದಿದೆ ಅಂತಲೇ ಹೇಳ್ಬೋದು. ಅವರು ಕೂಡ ಈ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಏನ್ SIT ಅಧಿಕಾರಿಗಳು ಎಲ್ಲೆಲ್ಲಿ ಉತ್ಖನನ ಮಾಡಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ, ಧರ್ಮಸ್ಥಳ ಸ್ಟೇಷನ್ ಆಗಿರ್ಬೋದು, ಬೆಳ್ತಂಗಡಿ ಸ್ಟೇಷನ್ ಆಗಿರ್ಬೋದು, ಮತ್ತೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ PDO ಆಗಿರ್ಬೋದು, ಇವರೆಲ್ಲರ ಹತ್ತಿರ ಏನ್ ಮಾಡ್ತಾ ಇದಾರೆ, ಇವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆಮೇಲೆ ಇನ್ ಮುಂದೆ ಈ ಒಬ್ಬ ಏನು ಅನಾಮಿಕ ವ್ಯಕ್ತಿ ಭೀಮಾ ಏನಿದ್ದಾನೆ ಇವನ್ನು ಕೂಡ ಅವರು ಎನ್ಕ್ವೈರಿ ಮಾಡಬಹುದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಇದ್ದಾರೆ ಯುವರಾಜ್ ಅಂತ ಹೇಳಿ, ಅವರು ಈ ಮುಂದೆ ಯಾವ ರೀತಿ ಎನ್ಕ್ವೈರಿ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು.